ಹಾಯ್ ಹಲೋ ನಮಸ್ಕಾರ. ಕರ್ನಾಟಕದ ಎಲ್ಲ ಯುವ ಕಣ್ಮಣಿಗಳಿಗೆ ನಮ್ಮ ಮೈ ಟಾರ್ಗೆಟ್ ಯೂಟ್ಯೂಬ್ ಚಾನಲ್ ವತಿಯಿಂದ ಸ್ವಾಗತ ಸ್ನೇಹಿತರೆ. ಈ ದಿನದ ವಿಶೇಷವಾದಂತಹ ಎಲ್ಲರ ಅಚ್ಚುಮೆಚ್ಚಿನ ತರಗತಿ ಯಾವಪ್ಪ ಅಂದ್ರೆ ಅದೇ ಸ್ಪರ್ಧಾ ವಿಜೇತರಿ ನಿಮ್ಮ ಜೀವನದ ವಿಜೇತದ ಎರಡನೇ ಭಾಗ ಇದಾಗಿರ್ತದ. ಇದು ಏಪ್ರಿಲ್ ತಿಂಗಳಿನ ಸ್ಪರ್ಧಾ ವಿಜೇತದ ಭಾಗ 2. ಸ್ನೇಹಿತರೆ, ನಮ್ಮ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಮೊದಲನೇದಾಗಿ ಹೇಳ್ತೇನೆ, ಲೈಕ್ ಮಾಡ್ರಿ, ಕಮೆಂಟ್ ಕೊಡ್ರಿ, ಶೇರ್ ಮಾಡ್ರಿ. ನಿಮ್ಮ ಒಂದು ಲೈಕ್ದಿಂದ ನಾಯನ CM ಆಗಂಗಿಲ್ರಿ. ಏನು ಮಾಡ್ರಿಪ್ಪ, ಒಂದೊಂದು ಲೈಕ್ ಕೊಡ್ರಿ. ಓಕೆ, ನೆಕ್ಸ್ಟ್ ಅಷ್ಟೇ ರೀ, ನಮ್ಗೆ ಒಂದು ಲೈಕ್ ಕೊಟ್ರೆ ಜೋಶ್ ಬರ್ತೈತಿ, ಮತ್ತೆ ಫುಲ್ ಕ್ಲಾಸ್ ಮಾಡಿಬಿಡ್ತೀವಿ ನಾವು. ಓಕೆ, ನೆಕ್ಸ್ಟ್ ಹೋಗ್ರಿ ಹೊಡಿನೋ ಗಾಡಿ ಮುಂದೆ. ಮೊದಲನೇದಾಗಿ ನೋಡ್ರಿ, 2023-24ನೇ ವಿಶ್ವ ಮಾನವ ಅಭಿವೃದ್ಧಿ ವರದಿ. ಬಹಳ ಇಂಪಾರ್ಟೆಂಟ್ ಕ್ವಶನ್ಸ್ ರೀ. ಪ್ರತಿ ಸಲ ಏನಪ್ಪಾ ಅಂದ್ರೆ ಇದ್ರ ಮ್ಯಾಗ ಒಂದು ಕ್ವಶನ್ಸ್ ಇರ್ತದ. ಸೊ ಬಹಳ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. HDR ಭಾರತದ ಸ್ಥಾನ ಎಷ್ಟು ಅಂತ ಕೇಳಿದ್ದಾರೆ. ಅದು ಯಾವ ವರದಿ ಪ್ರಕಾರ? 2023-24 ರೀಸೆಂಟ್ ಕರೆಂಟ್ ಇವೆಂಟ್ಸ್ ಫುಲ್ ಕಡಕ್ ಇರ್ತಕ್ಕಂಥ ಕ್ವಶನ್ಸ್. ಓಕೆ, ಎಷ್ಟೈತಿ ನಮ್ಮ ಸ್ಥಾನ ಅಂದಾಗ ಇದನ್ನ ಡೀಪ್ ಆಗಿ ನೋಡ್ಕೋರಿ. 2023-24 ವಿಶ್ವ ಮಾನವ ಅಭಿವೃದ್ಧಿಯ ವರದಿ HDR ವರದಿಯ ಎಷ್ಟದ ಭಾರತದ ಸ್ಥಾನ ಅಂದಾಗ 134. ಎಷ್ಟು ಅಂಕಗಳ ಪಡೆದ ಅಂದಾಗ 0.644 ರೀ. 0.644 ಅವಶ್ಯಕತೆ ಇಲ್ಲ, ನೆನಪಿಟ್ಕೋಬೇಡ್ರಿ. ಆದ್ರೆ 134 ನಂಬರ್ ಸ್ಥಾನ ಏನಪ್ಪಾ ಅಂತಂದ್ರೆ ನೆನಪಿಟ್ಕೋರಿ. ಮತ್ತ ಮೊದಲನೇ ಸ್ಥಾನ ಪಡೆದದ್ದು ಸ್ವಿಟ್ಜರ್ಲ್ಯಾಂಡ್. ಯಾವ ಲ್ಯಾಂಡ್? ಸ್ವಿಟ್ಜರ್ಲ್ಯಾಂಡ್ ಮೊದಲನೇ ಸ್ಥಾನ ಪಡೆದಂತಹ ರಾಷ್ಟ್ರ ಆಗಿರ್ತದ. ಇಲ್ಲಿ ನೋಡೋಣ, 2023-24 ಮಾನವ ಅಭಿವೃದ್ಧಿಯ ವರದಿ HDI ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟ್ ನನ್ನ ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮ ಸಂಸ್ಥೆ ವತಿಯಿಂದ, ಯಾವ ಸಂಸ್ಥೆಯಿಂದ? ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮ ಸಂಸ್ಥೆ ವತಿಯಿಂದ 2024 ಮಾರ್ಚ್ 13ರಂದು ಬಿಡುಗಡೆ ಮಾಡಲಾಗಿದೆ. ಓಕೆ, 2024 ಮಾರ್ಚ್ 13ರಂದು ಬಿಡುಗಡೆ ಮಾಡಿದ್ದಾರೆ. ಈ ವರದಿಯನ್ನ 2022ರ HDI ಸೂಚ್ಯಂಕ ಎನ್ನಲಾಗಿದೆ. ಈ ಒಂದು ವರದಿಯನ್ನ ಯಾವ ಸೂಚ್ಯಂಕ ಅನ್ನಲಾಗೈತೆ ಅಂದಾಗ 2022ರ ಸೂಚ್ಯಂಕ ಅನ್ನಲಾಗ್ಯದ. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಜಗತ್ತಿನ 193 ದೇಶಗಳ ವಿವಿಧ ಆರ್ಥಿಕ ಚಲಕಗಳಿಗೆ, ಜಗತ್ತಿನ 193 ರಾಷ್ಟ್ರಗಳ ವಿವಿಧ ಚಲಕಗಳಿಗೆ ಸಂಬಂಧಿಸಿದಂತಹ ಅಂಕಿಅಂಶವನ್ನ ಆಧರಿಸಿ ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮ ಆದಂತಹ UNDP ಮಾನವನ ಅಭಿವೃದ್ಧಿ ಸೂಚ್ಯಂಕ ವರದಿಯನ್ನ 2023-24 ವರದಿಯನ್ನ ಸಿದ್ಧಪಡಿಸಿ ಪ್ರಕಟಿಸಿದೆ. ಅದರೊಂದಿಗೆ 2023-24 ಮಾನವ ಅಭಿವೃದ್ಧಿಯ ವರದಿ ಅನ್ವಯ ಭಾರತ ದೇಶ 193 ರಾಷ್ಟ್ರಗಳ ಪಟ್ಟಿಯಲ್ಲಿ 0.644 ಅಂಕಗಳೊಂದಿಗೆ 134 ಎಷ್ಟು? 134 ನೋಡ್ರಿ, ಇಲ್ಲಿ ಅದ 134 ನಾಲ್ಕನೇ ಸ್ಥಾನವನ್ನ ಪಡೆದುಕೊಂಡಿದೆ. 134ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಬಹಳ ಇಂಪಾರ್ಟೆಂಟ್, ಇದು ಗೊತ್ತಿರಬೇಕು. 2021-22ನೇ ವರದಿಯ ಪ್ರಕಾರ ಭಾರತವು 132ನೇ ಸ್ಥಾನವನ್ನು ಪಡೆದುಕೊಂಡ್ರೆ ಈಗ ಒಂದು 2 ಸ್ಥಾನ ಏನಾಯ್ತಪ್ಪ ಅಂದ್ರೆ ಮತ್ತೆ ಹಿಂದುಳಿದ. ಸೊ ನೋಡ್ಬೇಕ್ರಿ, ಇದನ್ನ ಈ ರೀತಿ ಇರುವುದು ಬಹಳ ವಿಶೇಷವಾದಂತಹ ಮಾಹಿತಿ ಆಗಿರ್ತದ. ಈ ಒಂದು ಸ್ಲೈಡ್ ಒಳಗೆ ಒಂದು 4 ಮಾರ್ಕ್ಸ್ ಬರುವಂತ ಸಂಭವ ಇರ್ತದೆ. ಓಕೆ ರೀ, ಇದ್ರ ರಿಲೇಟೆಡ್ ಮತ್ತೇನದ? 2023-24 HDI ವರದಿಯ ಸ್ಥಾನವಾರ ವಿವಿಧ ದೇಶಗಳ ವಿಶ್ಲೇಷಣೆ ಏನದ ಅಂತ ನಮ್ಮ ಭಾರತದ ಅಷ್ಟು ನೋಡ್ಕೊಂತೀವಿ ನಾವು. 134 ಅದ. ಓಕೆ, ಆದ್ರೆ ಸ್ವಿಟ್ಜರ್ಲ್ಯಾಂಡ್ ಫಸ್ಟ್ ಅದ. ಆದ್ರೆ ಈ ಒಂದು ನಿಟ್ಟಿನಾಗ ಮುಂದೆ ನೋಡಿದಾಗ ವಿವಿಧ ರಾಷ್ಟ್ರಗಳ ತಮ್ಮ ಒಂದು ಅಸ್ತಿತ್ವವನ್ನು ಎಷ್ಟು ಕಾಯ್ಕೊಂಡಾವು, ಎಷ್ಟೆಷ್ಟು ಸ್ಥಾನದಾಗ ಅದಾವ ಅಂತ ನೋಡ್ಕೊತ ಹೋಗ್ರಿ. ಇದು 2022ರ ಅಂಕಿಅಂಶ ಆಧಾರದ ಮೇಲೆ 2023-24ನೇ ವರದಿಯ ದೇಶಗಳು ಬಹಳ ಇಂಪಾರ್ಟೆಂಟ್ ಇದೆ. 2023-24ನೇ ವರದಿಯಲ್ಲಿ ಪ್ರಮುಖ ದೇಶಗಳು ಇದು 2022ರ ಅಂಕಿಅಂಶ ಆಧಾರದ ಮೇಲೆ. ಮೊದಲ ಟಾಪ್ 5 ನೋಡ್ರಿ ನಾವು. ಟಾಪ್ 5 ನೋಡೋಣ. ಓಕೆ, ಯಾವ್ದಂದ್ರೆ ಸ್ವಿಟ್ಜರ್ಲ್ಯಾಂಡ್. ಯಾವುದು? ಸ್ವಿಟ್ಜರ್ಲ್ಯಾಂಡ್ ಏನಂತಲೇ ಮೊದಲನೇ ಸ್ಥಾನದ. ನೆಕ್ಸ್ಟ್ ನಾರ್ವೇ ರೀ. ಹಿಂಗ ಕೇಳ್ತಾನ್ರಿ, ಲಾಸ್ಟ್ ಟೈಮ್ ಕೇಳಿದ್ದ. ಸ್ವಿಟ್ಜರ್ಲ್ಯಾಂಡ್, ನಾರ್ವೇ, ಐಸ್ಲ್ಯಾಂಡ್, ನೆಕ್ಸ್ಟ್ ಹಾಂಗ್ಕಾಂಗ್ ರೀ. ಓಕೆ, ಹಾಂಗ್ಕಾಂಗ್, ಡೆನ್ಮಾರ್ಕ್ ಮತ್ತು ಸ್ವೀಡನ್ ಬಹಳ ಇಂಪಾರ್ಟೆಂಟ್. ಸ್ವಿಟ್ಜರ್ಲ್ಯಾಂಡ್, ನಾರ್ವೇ, ಐಸ್ಲ್ಯಾಂಡ್, ಹಾಂಗ್ಕಾಂಗ್, ಡೆನ್ಮಾರ್ಕ್ ಮತ್ತು ಸ್ವೀಡನ್ ದೇಶಗಳು ಏನಪ್ಪಾ ಅಂತಂದ್ರೆ ಇತ್ತೀಚೆಗವಾಗಿ ಮೊದಲ ಸ್ಥಾನದಲ್ಲಿ ಇರ್ತಕ್ಕಂಥ 5 ಟಾಪ್ ರಾಷ್ಟ್ರಗಳು. HDR ಒಳಗ ಟಾಪ್ ರಾಷ್ಟ್ರಗಳು ಇವಾಗಿರ್ತಾವ. ನೆಕ್ಸ್ಟ್ ಕೊನೆಯ ಲಾಸ್ಟ್ನೇದು ನೋಡೋಣ. ಲಾಸ್ಟ್ನೇದು 5 ಸ್ಥಾನಗಳು ಯಾವ ಅಂದಾಗ ಸೋಮಾಲಿಯಾ ನಿಂಗವಾಗೈತದ. ಓಕೆ, ಸೋಮಾಲಿಯಾ, ದಕ್ಷಿಣ ಸುಡಾನ. ಓಕೆ, ನೆಕ್ಸ್ಟ್ ಸೆಂಟ್ರಲ್ ಆಫ್ರಿಕನ್ ರಿಪಬ್ಲಿಕ್. ನೆಕ್ಸ್ಟ್ ನೈಜರ್ ಮತ್ತು ಚಾದ್.
ನೈಜರ್ ಮತ್ತು ಚಾದ ಮತ್ತು ಮಾಲಿ ಇವು ಗೊತ್ತಿರಲಿ. ಇದಕ್ಕಿಂತ ಹೆಚ್ಚ ಯಾವ ಟಾಪ್ 5 ಅದಾವ ಅಂತ ಗೊತ್ತಿರಲಿ. ಆಮೇಲೆ ಲಾಸ್ಟ್ ಕೊನೆ ಇರ್ತಕ್ಕಂಥ 5 ದೇಶಗಳು ಸೊಮಾಲಿಯಾ, ದಕ್ಷಿಣ ಸುಡಾನ, ಸೆಂಟ್ರಲ್ ಆಫ್ರಿಕನ್ ರಿಪಬ್ಲಿಕ್, ಜೊತೆಗೆ ನೈಜರ್, ಚಾಂದ ಮತ್ತು ಮಾಲಿ ಇವಷ್ಟು ಕೂಡ ಭಾಳ ಇಂಪಾರ್ಟೆಂಟ್ ಆಗ್ತಾವ. ಪ್ರಮುಖ ದೇಶಗಳ ಸ್ಥಾನಗಳು ನಮ್ಮ ಆಜು ಇರ್ತಕ್ಕಂಥ ನೋಡ್ರಿ, ನಮ್ಗೆ ಸಂಬಂಧ ಸೂತ್ರ ಇರತಕ್ಕಂಥ ದೇಶಗಳು ಎಷ್ಟೆಷ್ಟು ಸ್ಥಾನ ಪಡೆದಾವ ಅಂದಾಗ ಆಸ್ಟ್ರೇಲಿಯಾ 9 ಸ್ಥಾನ ಐತಿ, UAE 17 ಐತಿ, ಸೌದಿ ಅರೇಬಿಯಾ 40, ರಷ್ಯಾ 56, ಚೀನಾದವ್ರು 75 ಕೊಟ್ಟಾರ್ರಿ, ಬ್ರೆಜಿಲ್ ನೋಡ್ರಿ. ನೆಕ್ಸ್ಟ್ ನಮ್ದು ಇಂಪಾರ್ಟೆಂಟ್ ಆಕೈತಿ 134ನೇ ಸ್ಥಾನದಲ್ಲಿ ನಾವು ಇರ್ತೀವಿ. ಓಕೆ, ನೆಕ್ಸ್ಟ್ ಬಿಮ್ಸ್ಟೆಕ್ದಾಗ ಬಿಮ್ಸ್ಟೆಕ್ದಾಗ ಯಾವ ದೇಶಗಳು ಅದಾವಲ್ಲ ಆ ಒಕ್ಕೂಟದಾಗ ಥೈಲ್ಯಾಂಡ್ ಮೊದಲ ಸ್ಥಾನದಲ್ಲಿ ಇರ್ತದೆ. ಥೈಲ್ಯಾಂಡ್ ಮೊದಲ ಸ್ಥಾನದಲ್ಲಿ ಇರ್ತದೆ. ನೆಕ್ಸ್ಟ್ ಇದು ಸಾರ್ಕ್ ಒಕ್ಕೂಟದಲ್ಲಿ 8 ದೇಶಗಳು ಕಂಡು ಬಂದಾಗ ಶ್ರೀಲಂಕಾ ಏನಪ್ಪಾ ಅಂತಂದ್ರೆ ಇದು ಕೂಡ 78ನೇ ಸ್ಥಾನದಲ್ಲಿ ಪಡೆದಿರ್ತದೆ. ಆದ್ರೆ ಸಾರ್ಕ್ ರಾಷ್ಟ್ರೊಳಗೆ 1ನೇ ಸ್ಥಾನ ಯಾವ್ದು ಇರ್ತದೆ, ಶ್ರೀಲಂಕಾ ಇರ್ತದೆ. ನೆಕ್ಸ್ಟ್ G7 ರೀ, G7ದಾಗ ಜರ್ಮನಿ ನೋಡ್ರಿ, G7 ಒಳಗೆ ಜರ್ಮನಿ ಟಾಪ್ದಾಗದ 7ನೇ ಸ್ಥಾನ ಪಡೆದ. ಆಮೇಲೆ ಇಂಗ್ಲೆಂಡ್ ಪಡಿತದ, ಕೆನಡಾ ಪಡಿತದ, ಅವಶ್ಯಕತೆ ಇಲ್ಲ. ಆದ್ರೆ ಭಾರತದ ವೆರಿ ಇಂಪಾರ್ಟೆಂಟ್ 134ನೇ ಸ್ಥಾನ ನಮ್ಮ ಭಾರತ ದೇಶ ಪಡೆದಿರ್ತದೆ, ಬಹಳ ಇಂಪಾರ್ಟೆಂಟ್ ಆಗಿರ್ತದೆ. ನೆಕ್ಸ್ಟ್ UNDP ಬಗ್ಗೆ ಕೇಳಿದ್ವಿ ನಾವು, ಅಂದ್ರೆ ವಿಶ್ವಸಂಸ್ಥೆ ಇದು ಅಧೀನದಲ್ಲಿ ಇರ್ತಕ್ಕಂಥದ್ದು ಇದೊಂದು ಇದು ಏನ್ ಮಾಡ್ತದೆ HDR ಅನ್ನ ರಿಪೋರ್ಟ್ ಕೊಡ್ತದ ಅಂತ ಹೇಳಿದ್ವಿ ನಾವು. ಆದ್ರೆ ಹಿಂಗೆ UNDP ಅಂದ್ರೆ ಏನ, ವಿಶ್ವ ಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮ. UNDP ಅಂದ್ರೆ ಏನಂದಾಗ ಇಲ್ಲೇ ನೋಡ್ರಿ, ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ದವರು UNDP ಯಾವಾಗ ಸ್ಥಾಪನೆ ಆಯ್ತು ಅಂದಾಗ 1965 ನವೆಂಬರ್ 22, ಭಾಳ ಇಂಪಾರ್ಟೆಂಟ್ ರೀ. 1965 ನವೆಂಬರ್ 22 ಒಳಗೆ ಆಗ್ತದೆ. ಸೊ ಇದು ಜಾಗತಿಕ ಮಟ್ಟದ ಮಾನವ ಅಭಿವೃದ್ಧಿ ಸೂಚ್ಯಂಕವನ್ನ ಸಿದ್ಧಪಡಿಸಿ ಪ್ರಕಟಿಸುವ ವಿಶ್ವಸಂಸ್ಥೆಯ ವಿಶೇಷ ಘಟಕವಾಗಿದೆ. ಇದು ಪ್ರಕಟಿಸುವಂತಹ ವಿಶ್ವಸಂಸ್ಥೆಯ ಯಾವ ಸಂಸ್ಥೆ, ವಿಶ್ವಸಂಸ್ಥೆಯ ವಿಶೇಷ ಘಟಕವಾಗಿದೆ. ಸೊ ಬಹಳ ಇಂಪಾರ್ಟೆಂಟ್. ಇದರ ಕೇಂದ್ರ ಕಚೇರಿ ನ್ಯೂಯಾರ್ಕ್, ಎಲ್ಲಿ ನ್ಯೂಯಾರ್ಕ್ದಾಗ ಐತ್ರಿ. ಸೊ ನೆಕ್ಸ್ಟ್ ಇದರ ಎಕ್ಸಾಮ್ ರಿಲೇಟೆಡ್ ನೋಡ್ಬೇಕಾದ್ರೆ ಇದರ ಉದ್ದೇಶ ಏನಾಗಿದೆ ಅಂದ್ರೆ ವಿಶ್ವಸಂಸ್ಥೆಯ ಜಾಗತಿಕ ಅಭಿವೃದ್ಧಿ ನೆಟ್ವರ್ಕ್ ಆಗಿದ್ದು, ಇದೊಂದು ವಿಶ್ವಸಂಸ್ಥೆಯ ಜಾಗತಿಕ ಮಟ್ಟದ ನೆಟ್ವರ್ಕ್ ಆಗಿದೆ. ಸೊ ನೆಟ್ವರ್ಕ್ ಆಗಿದ್ದು ಜ್ಞಾನ, ಅನುಭವ, ಸಂಪನ್ಮೂಲಗಳ ಮೂಲಕ ಜನರ ಜೀವನ ಮಟ್ಟ ಮತ್ತು ಸುಧಾರಣೆ, ತಾಂತ್ರಿಕ ಹಾಗೂ ಹೂಡಿಕೆ ಸಹಕಾರಕ್ಕೆ ಉತ್ತೇಜನ ನೀಡುವುದು ಇದರ ಪ್ರಮುಖವಾದಂತಹ ಉತ್ತೇಜನ ಆಗಿರ್ತದೆ. ಸೊ ಬಹಳ ಇಂಪಾರ್ಟೆಂಟ್ ಆಗಿರ್ತದೆ ರೀ. ಸೊ ನೆಕ್ಸ್ಟ್ ರೀ, ಕರ್ನಾಟಕದ ಮಾನವ ಅಭಿವೃದ್ಧಿ ವರದಿ 2022 ಕರ್ನಾಟಕ ಮಾನವ ಅಭಿವೃದ್ಧಿ ವರದಿ. ಇಂಡಿಯಾ ನೋಡಿದ ತಕ್ಷಣ ಕರ್ನಾಟಕ ನೋಡ್ಲೇಬೇಕ, ಬಿಟ್ಟು ಹೋತಂದ್ರೆ ತಪ್ತದ. ಯಾಕಂದ್ರೆ ಅದು ಕರ್ನಾಟಕ ಇಂಡಿಯಾ ನೋಡಿ ಅಂದ್ರೆ ಇದ್ರ ಬಗ್ಗೆ ಏನಾರ ಇದ್ರ ರಿಲೇಟೆಡ್ ಇರತಕ್ಕಂಥದ್ದು ಕರ್ನಾಟಕ ನೋಡ್ಕೋಬೇಕು. ಅದಕ್ಕೆ ನಾವು ಇಂಥ ಸ್ಪರ್ಧಾ ವಿಜೇತವಂತ ಮ್ಯಾಗ್ಝಿನ್ನ ತೊಗೊಂಡ್ ಬಂದಿರ್ತೀನಿ ನಾನು. ಅದನ್ನ ಅಡಿಯಿಂದ ಮುಡಿಯೋವ್ರಿಗೆ ಒಟ್ಟ ದಂಡಿ ಹಚ್ಚುತ್ತಾನೆ ಬಿಡಂಗಿಲ್ಲ ಇದನ್ನ. ಓಕೆ, ಕರ್ನಾಟಕದ ಮಾನವ ಅಭಿವೃದ್ಧಿ ವರದಿ ಮೊದಲ ಸ್ಥಾನದಲ್ಲಿ ಇರ್ತಕ್ಕಂತಹ ಜಿಲ್ಲೆ ಬೆಂಗಳೂರು ರೀ. ಓಕೆ, ಇದ್ರ ಬಗ್ಗೆ ಹುಡುಕ್ಯಾಡ್ಕೊತ ಕೂತ್ರು ಸಿಗುದಿಲ್ಲ, ಹಿಂಗೆ ಓದ್ಬೇಕಾದ್ರೆ ಅಟ್ಟ ಸಿಗ್ತತಿ. ಬೆಂಗಳೂರು ಐತ್ರಿ. ನೆಕ್ಸ್ಟ್ ಕೊನೆಯ ಸ್ಥಾನದಲ್ಲಿ ಇರ್ತಕ್ಕಂತಹ ಜಿಲ್ಲೆಯಲ್ಲಿ ಯಾದಗಿರಿ. ಸಣ್ಣಂಗೆ ಬರ್ಕೊಂಡ್ಬಿಡ್ರಿ, ಗೊತ್ತಿಲ್ಲದವ್ರು ಏನು ಮಾಡ್ಬಿಡಕ್ಕೆ ಬರ್ಕೊಂಡ್ಬಿಡ್ಬೇಕು, ಇವನ್ನೆಲ್ಲ ನೋಡ್ಕೊತ ಕೂತ್ರ ಆಗಂಗಿಲ್ಲ. ಸೊ ಬೆಂಗಳೂರ, ಯಾದಗಿರಿ. ಓಕೆ, ನೆಕ್ಸ್ಟ್ ನೋಡ್ರಿ, ಮೊದಲ ಸ್ಥಾನದಲ್ಲಿ ಇರ್ತಕ್ಕಂಥ ತಾಲೂಕು ರೀ, ತಾಲೂಕು ಕೊಟ್ಟಾರ ಯಾವ್ದ್ರಿ, ಮಂಗಳೂರು ರೀ. ಮಂಗಳೂರು ತಾಲೂಕದಾಗ ಒಂದು ಮಂಗಳೂರು ಐತಿ ಒಂದು. ಓಕೆ, ನೆಕ್ಸ್ಟ್ ಕೊನೆಯ ಸ್ಥಾನದಲ್ಲಿ ಇರ್ತಕ್ಕಂಥ ಕಾಲು ಯಾದಗಿರಿ ಜಿಲ್ಲೆ ಇರ್ತಕ್ಕಂಥ ಯಾದಗಿರಿ ರೀ. ಓಕೆ, ಯಾದಗಿರಿ ಜಿಲ್ಲೆಯಲ್ಲಿ ಇರುವ ಒಂದು ಯಾದಗಿರಿ ತಾಲೂಕು ಆಗಿರ್ತದೆ. ನೋಡ್ರಿ ಹೆಂಗದ ಅಂತ ವಿಶೇಷ ಮಾಹಿತಿಗಳ ಸಂಘ ಕೊಡ್ತಾವಲ್ಲ ಇಲ್ಲಿ, ಹಂಗೆ ಒಂದೊಂದು ಬಿಡ್ದಂಗೆ ನೋಡ್ಕೊತ ಹೋದ್ರೆ ಈ ರೀತಿ ವಿಷಯಗಳು ಭಾಳ ಸಂಗ್ರಹಣೆ ಆಗ್ತಾವ. ನೆಕ್ಸ್ಟ್ ಮಾನವ ಅಭಿವೃದ್ಧಿ ಸೂಚ್ಯಂಕ ಒಟ್ಟ ಬಿಡಂಗಿಲ್ಲ ಇದೆ. ಯಾಕಂದ್ರೆ ಒಂದು ಮಾರ್ಕ್ಸ್ ಇರ್ತದೆ, ಸಣ್ಣ ಪುಟ್ಟ ಕೆಲಸ ಇಲ್ಲ. ಒಂದು ಮಾರ್ಕ್ಸ್ ಅಂದ್ರೆ ಒಂದೊಂದು ಡಿಜಿಟ್ ಒಳಗೆ ಒಂದೊಂದು ಪಾಯಿಂಟ್ದಾಗ ಒಂದೊಂದು ಪಾಯಿಂಟ್ ಒಳಗೆ ಹೊರ ಹೋಗೋ ಸಂಭವ ಇರ್ತದೆ. ಆದರೆ ಈ ಒಂದು ಅಭಿವೃದ್ಧಿ ಸೂಚ್ಯಂಕ ಬಗ್ಗೆ ಬಹಳ ಸರಿ ಮಾರ್ಕ್ಸ್ ಕೇಳೋ ಸಲುವಾಗಿ ತೊಗೊಂಡು ಬಂದನು. ಪರಿಕಲ್ಪನೆ ನೀಡುವವರು ಯಾರಂದ್ರೆ ಪಾಕಿಸ್ತಾನದ ಅರ್ಥಶಾಸ್ತ್ರದ ಆದಂತಹ ಮೆಹಬೂಬ್ ಉಲ್ ಹಕ್ ಅವರು, ಮೆಹಬೂಬ್ ಉಲ್ ಹಕ್ ಮತ್ತು ಭಾರತದ ಅರ್ಥಶಾಸ್ತ್ರಜ್ಞರಾದಂತಹ ಅಮೃತ್ಯ ಸೇನ್ ಅವರು 1997 ಇವರಿಗೆ ನೊಬೆಲ್ ಪ್ರಶಸ್ತಿ ಕೊಡ್ತಾರೆ. ಮೊದಲ ಬಾರಿಗೆ ಭಾರತೀಯದಲ್ಲಿ ನೊಬೆಲ್ ಪ್ರಶಸ್ತಿ ಪಡೆದಂಥ ವ್ಯಕ್ತಿ ಅಮೃತ್ಯ ಸೇನ್ ಅವರು 1998 ಗೊತ್ತಿರಬೇಕು. ನೆಕ್ಸ್ಟ್ ಜೊತೆಗೆ ಮೇಘನಾಥ್ ದೇಸಾಯಿ ಅವರು, ಮೇಘನಾಥ್ ದೇಸಾಯಿ ಇವ್ರ ಹೆಸರನ್ನ ಭಾಳ ಕಡೆ ಕಮ್ಮಿ ಕೇಳ್ತೀರಿ, ಆದರೆ ಇಲ್ಲಿ ಕೊಟ್ಟ ಮೇಲೆ ಇನ್ನೊಂದು ಸ್ವಲ್ಪ ನೀವೇನು ಮಾಡ್ಬೇಕಂದ್ರೆ ಭಾಳ ತೀಕ್ಷ್ಣವಾಗಿ ಅದನ್ನ ನೋಡ್ಕೋಬೇಕು. ಮೇಘನಾಥ್ ದೇಸಾಯಿ ಅವರು, ಇವರು ಕೂಡ ಏನಪ್ಪ ಅಂದ್ರೆ ಒಂದು ಪರಿಕಲ್ಪನೆ ನೀಡಿದಂತಹ ವ್ಯಕ್ತಿಗಳಾಗಿರ್ತಾರೆ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಜೀವನ ನಿರೀಕ್ಷೆ. ಈ ಒಂದು HDI ಪರಿಕಲ್ಪನೆಯನ್ನ ಮಾಡಾಕ, ಸೂಚ್ಯಂಕವನ್ನು ಮಾಡಾಕ ಕೆಲವೊಂದಿಷ್ಟು ನಿರ್ಧಾರಗಳನ್ನು ತೆಗೆದುಕೊಂಡಿರ್ತಾರ. ಅದರಲ್ಲಿ ಜೀವನ ನಿರೀಕ್ಷೆ, ಶಿಕ್ಷಣ ಸೂಚ್ಯಂಕ, ನಿವ್ವಳ ತಲಾ ರಾಷ್ಟ್ರೀಯ ಆದಾಯ ಬಹಳ 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 ಇಂಪಾರ್ಟೆಂಟ್. ಈ 3 ಪಾಯಿಂಟ್ ಮ್ಯಾಗ ನೀವು ಎಲ್ಲಿ ಹೋದ್ರೂ ಕೂಡ ಮಾರ್ಕ್ಸ್ ಮಿಸ್ ಆಗಂಗಿಲ್ಲ, ಇವ್ ನೆನಪಿಟ್ಕೋಬೇಕು. ಜೀವನ ನಿರೀಕ್ಷೆ ಮಟ್ಟ, ಓಕೆ, ಜೀವನಜಿತ ನಿರೀಕ್ಷಾ ಅವಧಿ ಅಂತನೂ ಕೂಡ ಕರೀತಾರೆ. ನೆಕ್ಸ್ಟ್ ಶಿಕ್ಷಣ ಇಂಪಾರ್ಟೆಂಟ್ ರೀ. ಶಿಕ್ಷಣ ಸೂಚ್ಯಂಕ, ನಿವ್ವಳ ತಲಾ ಆದಾಯ ಕೂಡ ರಾಷ್ಟ್ರೀಯ ತಲಾ ಆದಾಯ ಏನಪ್ಪಾ ಅಂತಂದ್ರೆ ಭಾಳ ಇಂಪಾರ್ಟೆಂಟ್. ಇವು 3 ಟಾಪಿಕ್, ಇನ್ನು 3 ಟಾಪಿಕ್ ಮ್ಯಾಗ ಇವರು ಅಷ್ಟು ಏನಪ್ಪಾ ಅಂದ್ರೆ ಪರಿಕಲ್ಪನೆ ನೀಡಿರ್ತಾರೆ. ಓಕೆ, ನೆಕ್ಸ್ಟ್
2023 ಸಾಲಿನ 33ನೇ ಸರಸ್ವತಿ ಸನ್ಮಾನ ಪ್ರಶಸ್ತಿ ಯಾರು ಆಯ್ಕೆ ಆಗಿದ್ದಾರ? 2024 ಐತಿ, 23 ಹೆಂಗ 23 ಸಾಲಿಂದಾಗ 33ನೇ ಸರಸ್ವತಿ ಸನ್ಮಾನ ಪ್ರಶಸ್ತಿಗೆ ಆಯ್ಕೆ ಆಗಿದಾರ್ರಿ. 24 ಕೊಡತ್ತಾರು, ಯಾರು ಆಯ್ಕೆ ಆಗಿದಾರ ಅಂತ ಹೇಳಿದಾಗ ಇಲ್ಲಿ ನೋಡ್ರಿ 2023 ಸಾಲಿನ 33ನೇ ಸರಸ್ವತಿ ಸನ್ಮಾನ ಪ್ರಶಸ್ತಿಯ ಸಾಹಿತ್ಯ ಕ್ಷೇತ್ರ ಯಾವ ಕ್ಷೇತ್ರ? ಸಾಹಿತ್ಯ ಕ್ಷೇತ್ರ ಒಳಗ ಪುರಸ್ಕೃತ ಆದವರ ಮಲಯಾಳಂ ಲೇಖಕ ಪ್ರಭಾ ವರ್ಮಾ ಅವರ. ಯಾವ ಒಬ್ಬ ಲೇಖಕ? ಮಲಯಾಳಂ ಲೇಖಕ ಆದಂತಹ ಪ್ರಭಾ ವರ್ಮಾ ಅವರು. ಇವರ ಕಾದಂಬರಿ ನೋಡಿದಾಗ ಇವ್ರ ಕಾದಂಬರಿ ಯಾವ್ದಪ್ಪ ಅಂದ್ರ ರೌದ್ರ ಸ್ವಾತಿಕಂ. ರೌದ್ರ ಸ್ವಾತಿಕಂ ಹೆಂಗದ ನೋಡ್ರಿ ಈ ಒಂದು ಕಾದಂಬರಿ ರೌದ್ರ ಸ್ವಾತಿಕಂ ಇಂಪಾರ್ಟೆಂಟ್. 2023 ಸಾಲಿನ 33ನೇ ಆವೃತ್ತಿಯ ಸರಸ್ವತಿ ಸನ್ಮಾನ ಸಾಹಿತ್ಯ ಪ್ರಶಸ್ತಿಯನ್ನು ಮಲಯಾಳಂ ಲೇಖಕರಾದಂತಹ ಪ್ರಭಾ ವರ್ಮಾ ಅವರಿಗೆ ಸೊ ರೌದ್ರ ಸ್ವಾತಿಕಂ ಒಂದು ಸಾಹಿತ್ಯ ರಚನೆಗೆ ಆಯ್ಕೆಯಾಗಿದ್ದಾರೆ. ವೆರಿ 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 ಇಂಪಾರ್ಟೆಂಟ್ ರೀ. ಈ ಒಂದು ಪ್ರಶಸ್ತಿಯನ್ನು ಕೊಡ್ತಕ್ಕಂತಹ ಸಂಸ್ಥೆ ಕೆ ಬಿರ್ಲಾದವರು ಫೌಂಡೇಶನ್ ವತಿಯಿಂದ ಈ ಒಂದು ಪ್ರಶಸ್ತಿಯನ್ನು ಪ್ರತಿ ವರ್ಷದಂತೆ ಸಾಹಿತ್ಯ ಕ್ಷೇತ್ರದಲ್ಲಿ ಯಾವ ಕ್ಷೇತ್ರದಲ್ಲಿ? ಸಾಹಿತ್ಯ ಕ್ಷೇತ್ರದಲ್ಲಿ ರಚನೆಗೊಂಡಂತಹ ಉತ್ತಮ ಕೃತಿಗಳಿಗೆ ನೀಡುವ ಸರಸ್ವತಿ ಸನ್ಮಾನ ಪ್ರಶಸ್ತಿಯನ್ನು ಘೋಷಿಸಿದ್ದು. ಇದು 1991ರಿಂದ ಈ ಒಂದು ಪ್ರಶಸ್ತಿಯನ್ನು ಕೊಡ್ಕೊಂತ ಬಂದಾರ. ಇಷ್ಟು ಗೊತ್ತಿರಲಿ. 2022 ಮತ್ತು 2022 ಯಾರು ಕೊಟ್ಟರು ಅಂದಾಗ ತಮಿಳು ಲೇಖಕರಂತ ಶಿವಶಂಕರ್ ಅವರಿಗೆ ಕೊಟ್ಟಿರ್ತಾರೆ. ಸೂರ್ಯವಂಶಂ ನೋಡ್ರಿ, ಸೂರ್ಯವಂಶಂ ಕೃತಿಗೆ ಏನಪ್ಪಾ ಅಂದ್ರೆ ಶಿವಶಂಕರ್ ಅವರಿಗೆ 2022 32ನೇ ಒಂದು ಪ್ರಶಸ್ತಿಯನ್ನ ಕೊಟ್ಟಿರ್ತಾರೆ. ಮತ್ತು ಇದ್ರ ಬಗ್ಗೆ ನೋಡಿದ್ರೆ ಈ ಒಂದು ಪ್ರಶಸ್ತಿ ಬಗ್ಗೆ ನೋಡಿದಾಗ ಗೊತ್ತಿರಬೇಕು, ಸರಸ್ವತಿ ಸನ್ಮಾನ್ ಸಾಹಿತ್ಯ ಕ್ಷೇತ್ರ ಪ್ರಶಸ್ತಿ ಇದು 1991 ಸ್ಥಾಪನೆ ಆಕೈತಿ. ಇದು ಕೃಷ್ಣಕುಮಾರ್ ಅಂದ್ರೆ ಕೆ ಬಿರ್ಲಾ ಅಂದ್ರೆ ಕೃಷ್ಣಕುಮಾರ್ ಬಿರ್ಲಾ. ಕೆ ಅಂದ್ರೆ ಏನು ಕೇಳ್ತಾನ? ಓಕೆ, ಕೆ ಅಂದ್ರೂ ಏನು ಕೇಳ್ಬೋದು? ಕೃಷ್ಣಕುಮಾರ್ ಬಿರ್ಲಾ ಅವರು ಆರಂಭಿಸಿದ್ರು. ಕೆ ಬಿರ್ಲಾ ಫೌಂಡೇಶನ್ ವತಿಯಿಂದ ಕೊಡ್ತಾರೆ. ಸಂವಿಧಾನದ 8ನೇ ಅನುಸೂಚಿಯೊಳಗೆ ಇರ್ತಕ್ಕಂಥ 22 ಭಾಷೆಗಳಿಗೆ ಉತ್ತಮ ಸಾಹಿತ್ಯ ಕೃತಿಗೆ 22 ಭಾಷೆಗಳಿಗೆ ಉತ್ತಮ ಸಾಹಿತ್ಯ ಕೃತಿಗಳಿಗೆ ಕೊಡ್ತಾರೆ. ಸೊ ಪ್ರಶಸ್ತಿಯ ಮೊತ್ತ 15 ಲಕ್ಷ ರೂಪಾಯಿ. ಪ್ರಶಸ್ತಿಯ ಮೊತ್ತ 15 ಲಕ್ಷ ರೂಪಾಯಿ ಇಂಪಾರ್ಟೆಂಟ್ ಆಗಿರ್ತೈತಿ. ಇಷ್ಟು ಗೊತ್ತಿರಲಿ. ನೆಕ್ಸ್ಟ್ ಸರಸ್ವತಿ ಸನ್ಮಾನ ಪ್ರಶಸ್ತಿ ಪುರಸ್ಕೃತರಾದಂತಹ ಕನ್ನಡಿಗರು ಇಬ್ಬರದಾರಲಿಲ್ಲ, ಇದು ಕೂಡ ಇಂಪಾರ್ಟೆಂಟ್. ಇಬ್ಬರು ಕನ್ನಡಿಗರು ಇರ್ತಾರೆ. SL ಭೈರಪ್ಪ ಅವರ 2010 ಆಗ್ರಿ. SL ಭೈರಪ್ಪ ಅವರು 2010ರಲ್ಲಿ ಇಂಪಾರ್ಟೆಂಟ್ ಮಂದ್ರ ಕಾದಂಬರಿಗೆ ಪಡಿತಾರೆ. ಜೊತೆಗೆ 2014 4 ವರ್ಷ ಆದ ನಂತರ ಎಂ ವೀರಪ್ಪ ಮೊಯ್ಲಿ ಅವರು ಶ್ರೀರಾಮಾಯಣಂ ಮಹಾ ಅನ್ವೇಷಣಂ ಏನಪ್ಪಾ ಅಂದ್ರೆ ಈ ಒಂದು ಕಾದಂಬರಿಗೆ ಈ ಒಂದು ಪ್ರಶಸ್ತಿಯನ್ನು ಪಡಿತಾರೆ. ವೆರಿ ಇಂಪಾರ್ಟೆಂಟ್. 2010 2014. ಓಕೆ, ನೆಕ್ಸ್ಟ್ ನೋಡ್ರಿ, ಇಲ್ಲಿ ಮೊದಲು ಯಾರು ಪಡೆದ್ರು, ನೆಕ್ಸ್ಟ್ ಈಗ ಯಾರು ಪಡೆದ್ರು ಅದೆಲ್ಲ ಅದ. ಅದ್ರ ಜೊತೆಗೆ ಇವನಷ್ಟು ನೋಡ್ಕೊಂಡಿದ್ರೆ ಸಾಕ. ಮೊದಲು ಪಡೆದವರು ಹರಿವಂಶ್ ರಾಜ್ ಬಚ್ಚನ್ ಅವರು ಹಿಂದಿ ಆತ್ಮಚರಿತೆಗೆ ಪಡೆದಿರ್ತಾರೆ. ನೆಕ್ಸ್ಟ್ ಶಿವಶಂಕರ ಇವರು ಏನದ ನೋಡ್ರಿ 2023 ಪ್ರಭಾ ವರ್ಮಾ ಅವ್ರಿ ಹೇಳಿದ್ನೆಲ್ಲ ನಿಮ್ಗೆ. ಪ್ರಭಾ ವರ್ಮಾ ಅವರು ಕೂಡ ಪಡೆದಿರ್ತಾರೆ. ಜೊತೆಗೆ ಶಿವಶಂಕರಿ ಅವರು ಹೇಳಿದ್ದೀನಿ ನಿಮ್ಗೆ. ಶಿವಶಂಕರಿ ಅವರು ಸೂರ್ಯವಂಶಂ ಪ್ರಶಸ್ತಿಗೆ 32ನೇ ಆವೃತ್ತಿಯ ಪ್ರಶಸ್ತಿಯನ್ನು 2022ರಲ್ಲಿ ಪಡೆದ್ರೆ. ನೆಕ್ಸ್ಟ್ 2023 58ನೇದು ಇದು ಇಂಪಾರ್ಟೆಂಟ್ ರೀ. 2023 58ನೇ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಿರ್ತಾರೆ. ಸಂಸ್ಕೃತ ಸಾಹಿತ್ಯ ರಾಮಚಂದ್ರಾಚಾರ್ಯ ಅವರು ಮತ್ತು ಉರ್ದು ಸಾಹಿತ್ಯ ಆದಂತಹ ಗುಲ್ಜಾರ್ ಅವರು ಕೂಡ ಏನಪ್ಪಾ ಅಂದ್ರೆ ಈ ಒಂದು ಪ್ರಶಸ್ತಿಯನ್ನು ಯಾವ ಪ್ರಶಸ್ತಿ? ಜ್ಞಾನಪೀಠ ಪ್ರಶಸ್ತಿ 58ನೇ ಜ್ಞಾನಪೀಠ ಪ್ರಶಸ್ತಿಯನ್ನು ಕೊಟ್ಟಿರ್ತಾರೆ. ನೆಕ್ಸ್ಟ್ ಮೊದಲ ಬಾರಿಗೆ 1965ರಲ್ಲಿ ಮಲಯಾಳಂ ಸಾಹಿತ್ಯ ಆದಂತಹ ಶ್ರೀ ಶಂಕರ್ ಕುರುಪ್ ಅವರಿಗೆ ಮೊದಲ ಬಾರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ಕೊಟ್ಟಿರ್ತಾರೆ. ಸ್ನೇಹಿತರೆ ಗೊತ್ತಿರಬೇಕು ನೋಡ್ರಿ, ನಾವು ನೋಡ್ತಕ್ಕಂಥದ್ದು ಸರಸ್ವತಿ ಸನ್ಮಾನ ಆದ್ರೆ ಎಲ್ಲಿ ಬಂದು ತರಬಿದೀವಿ ಅಂದ್ರೆ ಜ್ಞಾನಪೀಠ ಪ್ರಶಸ್ತಿಗೆ ತಂದು ತರಬಿದೀವಿ. ಸೊ ಇದೇ ನಿಮ್ಮ ಜೀವನದ ವಿಜೇತ ಅಂತ ಹೇಳ್ತೀನಿ ರೀ ನಾನು, ಯಾಕಂದ್ರೆ ಹಂಗಿರ್ತದ. ಓಕೆ, ನೆಕ್ಸ್ಟ್ ನೋಡ್ರಿ, 2024 ಸಾಲಿನ ಅಬೆಲ್ ಪ್ರಶಸ್ತಿಗೆ ಪಾತ್ರರಾದಂತಹ ಮೈಕಲ್ ತಾಲ್ಗ್ರಾಂಡ್ ನೋಡ್ರಿ, ಮೈಕಲ್ ತಾಲ್ಗ್ರಾಂಡ್ ಅವರು ಯಾವ ದೇಶದವರು ಅಂತದ. 2024 ಸಾಲಿನ ಅಬೆಲ್ ಪ್ರಶಸ್ತಿ ಪುರಸ್ಕೃತರಾದಂತಹ ಮೈಕಲ್ ತಾಲ್ಗ್ರಾಂಡ್ ಅವರು ಯಾವ ದೇಶದವರು ಅಂದಾಗ ಇದ್ರ ಬಗ್ಗೆ ಮಾಹಿತಿ ನೋಡೋಣ. ತಾಲ್ಗ್ರಾಂಡ್ ಯಾವ ದೇಶದವರು ಅಂತ ಕ್ವಶನ್ ಹಾಕಿದ್ದೀನಿ. ನಾರ್ವೆ ದೇಶದ ಅಕಾಡೆಮಿಯದವರು ಈ ಒಂದು ಪ್ರಶಸ್ತಿಯನ್ನು ಕೊಡ್ತಾರ್ರಿ. ಓಕೆ, ಪ್ರಶಸ್ತಿಯ ನೀಡಿಕೆ ನಾರ್ವೆ ದೇಶ ಇಲ್ಲಿ ಹಾಕಿದ್ದೀನಿ, ನಾರ್ವೆ ದೇಶ ಇರ್ತದ. ಸೊ ನೆಕ್ಸ್ಟ್ ಇದು ಯಾವ ವಿಶೇಷ ಅಂದ್ರೆ ಗಣಿತ ಶಾಸ್ತ್ರದ ನೋಬೆಲ್ ಅಂತ ಕರಿತೀವಿ. ಯಾವ ಶಾಸ್ತ್ರದ ನೋಬೆಲ್? ಗಣಿತ ಶಾಸ್ತ್ರದ ನೋಬೆಲ್ ಅಂತ ಕರಿತೀವಿ. ನೆಕ್ಸ್ಟ್ ಗಣಿತ ಕ್ಷೇತ್ರದ ನೋಬೆಲ್ ಎನಿಸಿರತಕ್ಕಂತಹ ಅಬೆಲ್ ಪ್ರಶಸ್ತಿಗೆ ಆಯ್ಕೆ ಸಮಿತಿಯ ನಿರ್ಧಾರದಂತೆ ಫ್ರೆಂಚ್ನ ಖ್ಯಾತ ತತ್ವಜ್ಞಾನಿ ಅಂದ್ರೆ ಯಾವ? ಫ್ರೆಂಚ್ನ
ಫ್ರೆಂಚ್ದವ್ರು ಇವರು. ಫ್ರೆಂಚ್ನ ಖ್ಯಾತ ಗಣಿತ ಶಾಸ್ತ್ರಜ್ಞರಾದಂತಹ ಮೈಕಲ್ ತಾಲಗ್ರಾಂಡ್ ಅಥವಾ ಮೈಕಲ್ ತಾಲಗ್ರಾಂಡ್ ಅವರು ಏನಪ್ಪಾ ಅಂದ್ರೆ ಈ ಒಂದು ಪ್ರಶಸ್ತಿಗೆ ಆಯ್ಕೆಯಾದಂತಹ ಮಹಾನ್ ವ್ಯಕ್ತಿಗಳಾಗಿರ್ತಾರೆ. ಈ ಒಂದು ಗಣಿತ ಶಾಸ್ತ್ರದ ಅಬೆಲ್ ಪ್ರಶಸ್ತಿಯ ಬಗ್ಗೆ ಸ್ವಲ್ಪ ಮಾಹಿತಿ ನೋಡಿದಾಗ ನಿಮಗೆ ಒಂದು ಮಾರ್ಕ್ಸ್ ಫಿಕ್ಸ್ ಇರ್ತೈತೆ ಅಂತ ಹೇಳ್ತೀನಿ ರೀ. ಏನದ ನೋಡ್ರಿ, ಗಣಿತ ಶಾಸ್ತ್ರದ ನೊಬೆಲ್ ಪ್ರಶಸ್ತಿ ಆದಂತಹ ಅಬೆಲ್ ಪ್ರಶಸ್ತಿಯ ವಿಶೇಷತೆ, ಪ್ರಶಸ್ತಿ ನೀಡುವುದು ನಾರ್ವೆ ದೇಶ ರೀ. ಓಕೆ, ಸ್ಥಾಪನೆ ಆಗಿದ್ದು 2001. ಆರಂಭ ಮಾಡಿದ ಪ್ರಶಸ್ತಿಯನ್ನ ಕೊಡಾಕ ಆರಂಭ ಮಾಡಿದ 2023 ರೀ. ನೆಕ್ಸ್ಟ್ ವಿಶೇಷತೆ ಗಣಿತ ಶಾಸ್ತ್ರದ ನೊಬೆಲ್, ಯಾವುದು ಗಣಿತ ಶಾಸ್ತ್ರದ ನೊಬೆಲ್ ಆಗಿರುತ್ತದ. ನೆಕ್ಸ್ಟ್ ನಾರ್ವೆಯ ಗಣಿತ ಶಾಸ್ತ್ರದಂತಹ ನೀಲ್ಸ್ ಹೆನ್ರಿಕ್ ಅಬೆಲ್ ಅವ್ರು ಏನ್ ಮಾಡಿರಪ್ಪ ಅಂದಾಗ ಈ ಒಂದು ಪ್ರಶಸ್ತಿಯನ್ನ ಅವರ ಹೆಸರ ಮೇಲೆ ಕೊಡಾಕ ಚಾಲು ಮಾಡಿದ್ರಿ. ಓಕೆ, 1820 ಹೆಸರಿನಲ್ಲಿ ಅಬೆಲ್ ಪ್ರಶಸ್ತಿ ನೀಡಿಕೆ ಚಾಲು ಆತು. ಆದ್ರೆ ಕೊಡಾಕ ಚಾಲು ಮಾಡಿದ್ದ 2001 ಮತ್ತು ಆರಂಭ ಮಾಡಿದ 2003 ಗೊತ್ತಿರಬೇಕು. ನೆಕ್ಸ್ಟ್ ನೋಡ್ರಿ, ಪ್ರಶಸ್ತಿ ಪ್ರದಾನ ಮಾಡೋರು ಓಸ್ಲೋ ವಿಶ್ವವಿದ್ಯಾಲಯದಾಗ, ನಾರ್ವೆದಲ್ಲಿ ಇರ್ತಕ್ಕಂಥ ಓಸ್ಲೋ ವಿಶ್ವವಿದ್ಯಾಲಯದಾಗ. ಅರ್ಹತೆ ಗಣಿತ ಶಾಸ್ತ್ರವು ಬಹಳ ಪಂಡಿತ ಆಗಿರ್ಬೇಕು, ಬಹಳ ಶಾನೆ ಆಗಿರ್ಬೇಕು, ಬಹಳ ತಿಳಿದವಾಗಿರ್ಬೇಕು ಅಂತವಂತರು ಕೊಡಂಗಿಲ್ಲ. ಪ್ರಶಸ್ತಿ ಪಡೆದ ಭಾರತೀಯ ಮೂಲದಂತಹ SR ಶ್ರೀನಿವಾಸ, ಭಾರತೀಯ ಮೂಲದವ ಪಡೆದಾರ್ರಿ, ಏನ್ ಬಿಟ್ಟಿಲ್ಲ ನಾವು ಎಲ್ಲ ಪಡೆದಿವಿ. ಓಕೆ, ಭಾರತೀಯ ಮೂಲದವರು ಪಡೆದವರು SR ಶ್ರೀನಿವಾಸ್ ವರ್ಧನ್ ಅವರು 2007 ಒಳಗ ಸಂಭವನೀಯತೆ ಸಿದ್ಧಾಂತಕ್ಕೆ ಈ ಒಂದು ಪ್ರಶಸ್ತಿಯನ್ನು ಪಡೆದಿರ್ತಾರೆ. ಇಂಪಾರ್ಟೆಂಟ್ ಆಗ್ತದ, ಇದು ಗೊತ್ತಿರಬೇಕು. ನೆಕ್ಸ್ಟ್ ನೋಡ್ರಿ, ರಾಷ್ಟ್ರೀಯ ತನಿಖಾ ದಳ NIA ಮಹಾನಿರ್ದೇಶಕರಾಗಿ ಯಾರು ನೇಮಕವಾಗಿದ್ದಾರೆ? ಮಹಾನಿರ್ದೇಶಕರಾಗಿ ಯಾರು ನೇಮಕವಾಗಿದ್ದಾರೆ? ಕ್ವಶನ್ ಅದ. NIA ಅಂದ್ರೆ ಏನನ್ನೊಂದು ಮುಂದೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತಾನು. ರಾಷ್ಟ್ರೀಯ ತನಿಖಾ ದಳದ ಮಹಾನಿರ್ದೇಶಕರಾಗಿ ಸದಾನಂದ್ ಸರ್ ಅವರು ಏನ್ ಮಾಡ್ಯಾರಪ್ಪ, NIA ಹೊಸ ಮಹಾನಿರ್ದೇಶಕರಾಗಿ ಏನ್ ಮಾಡಿದಾರು, ತಮ್ಮ ಒಂದು ಸ್ಥಾನವನ್ನ ಅಲಂಕರಿಸಿದ್ದಾರೆ. ಕೇಂದ್ರ ಸರ್ಕಾರದ NIA ಮಹಾನಿರ್ದೇಶಕರಾಗಿ IPS ಅಧಿಕಾರಿಯಾದಂತಹ ಸದಾನಂದ ವಸಂತ ಡಿ ಅವರು ಏನ್ ಮಾಡಿದಾರೋ ಅವರನ್ನು ನೇಮಿಸಲಾಗಿದೆ. ಇವರದೊಂದು ವಿಶೇಷ ಎಂದಾಗ 2008 ನವೆಂಬರ್ 26 ಎಲ್ಲರ ಒಂದು ಕಣ್ಣಲ್ಲಿ ನೀರು ಬರ್ತಕ್ಕಂಥ ದೃಶ್ಯ, ಎಲ್ಲರ ಮೈ ನಡುಗಿಸುವಂತಹ ದೃಶ್ಯ, ಎಲ್ಲರ ಕಣ್ಣನ್ನು ಕೆಂಪು ಮಾಡುವಂತಕ್ಕಂತಹ ಒಂದು ದೃಶ್ಯ ಈ ನಡೆದಂತಹ ಇನ್ನೊಂದು ತಾಜ್ ಉಗ್ರ ಸಂಘಟನೆ ಏನು ಮುಂಬೈದಲ್ಲಿ ನಡೀತದಲ್ಲ, ಮುಂಬೈನಲ್ಲಿ ನಡೆದಂತಹ ಉಗ್ರರ ದಾಳಿಗೆ ಸಂದರ್ಭದಲ್ಲಿ ಭಯೋತ್ಪಾದಕರ ನಿಗ್ರಹ ಕಾರ್ಯಾಚರಣೆಗೆ ತೊಡಗಿದ ಹಲವು ಅಧಿಕಾರಿಗಳಲ್ಲಿ ಸದಾನಂದ್ ಸರ್ ಕೂಡ ಒಬ್ಬರಾಗಿದ್ದರು. ವೆರಿ ಗ್ರೇಟ್ ಪರ್ಸನಾಲಿಟಿ ರೀ. ಆ ಒಂದು ತಾಜ್ ದಾಳಿ ತುತ್ತಾದಂತಹ ಎಲ್ಲ ಏನಪ್ಪಾ ಅಂತಂದ್ರೆ ಸೈನಿಕರಿಗೆ ಎಷ್ಟು ಏನೆಲ್ಲ ತ್ರಾಸಾಗೈತಿ, ಅಂಥ ಒಂದು ತ್ರಾಸ ಇದ್ರೂ ಕೂಡ ಅಲ್ಲಿ ಆ ಒಂದು ಕಾರ್ಯಾಚರಣೆಯಲ್ಲಿ ಭಾಗಿಯಾದಂಥ ಈ ಸದಾನಂದ್ ಸರ್ ಅವರಿಗೆ ಏನಪ್ಪ ಅಂದ್ರೆ ಇತ್ತೀಚೆಗಾಗಿ ರಾಷ್ಟ್ರೀಯ ತನಿಖಾ ದಳದ ಮಹಾನಿರ್ದೇಶಕರಾಗಿ ಪೋಸ್ಟಿಗೆ ಕೊಟ್ಟಿರ್ತಾರೆ. ಸ್ನೇಹಿತರೆ, ಅವರಿಗೆ ಅಭಿನಂದನೆ ಇರಲಿ. ಆದ್ರೆ NIA ಅಂದ್ರೆ ಏನು? NIA ಅಂದ್ರೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ, ರಾಷ್ಟ್ರೀಯ ತನಿಖಾ ದಳ ಸ್ಥಾಪನೆಯಾಗಿದ್ದು 2008. ಯಾಕಂದ್ರೆ ಅದಾತಲ್ರಿ ಮುಂಬೈ ದಾಳಿ, ಅದಕ್ಕೋಸ್ಕರ ಇದಾಗಿರ್ತದೆ. ಸೊ ರಾಷ್ಟ್ರೀಯ ತನಿಖಾ ಏಜೆನ್ಸಿಯ ಕಾಯ್ದೆ ಅಡಿಯಲ್ಲಿ 2008 ಡಿಸೆಂಬರ್ 31 ಭಾರತೀಯ ಸಂಸತ್ನಲ್ಲಿ ಅನುಮೋದಿಸಿದಂತೆ 2009 ಸ್ಥಾಪನೆಯಾಗಿದ್ದು 2009 ಅನುಮೋದನೆ ನೀಡಿದ್ದು 2008 ಡಿಸೆಂಬರ್ 31. ಗೊತ್ತಿರಲಿ. ಕೇಂದ್ರ ಕಚೇರಿ ಇರುವುದು ನವದೆಹಲಿಯಲ್ಲಿ ಕೇಂದ್ರ ಕಚೇರಿ ಇರ್ತದ. ಇದರ ಮೇಲು ವಿಚಾರಣೆ ಯಾರು ಇರ್ತಾರೆ ಅಂದ್ರೆ ಕೇಂದ್ರ ಗೃಹ ಸಚಿವಾಲಯ ಇರ್ತಾರ, ರಕ್ಷಣಾ ಸಚಿವಾಲಯದವರು ಇರಂಗಿಲ್ಲ. ಕ್ಲಿಯರ್ ಇರಬೇಕು, ಕೇಂದ್ರ ಗೃಹ ಸಚಿವಾಲಯದವರು ಇರ್ತಾರ. ಸೊ NIA ನೆಕ್ಸ್ಟ್ ಪ್ರಸ್ತುತ ಇದರ DG ಆಗಿ ಯಾರದಾರಪ್ಪ ಅಂದ್ರೆ ಸದಾನಂದ್ ವಸಂತ ಡಿ ಸಾಹೇಬ್ರು ಇರ್ತಾರ್ರಿ. ಇದಿಷ್ಟು ಗೊತ್ತಿರಲಿ. ಇದು ಗೊತ್ತಿದ್ದಾಗ ಏನಾಕತಿಗೆ ಭಾಳ ವಿಶೇಷ ಆಗ್ತದೆ. ಇದರ ವಿಶೇಷತೆ ಏನಂತಂದಾಗ ಭಾರತದಲ್ಲಿ ಭಯೋತ್ಪಾದನಾ ಅಥವಾ ಉಗ್ರಗಾಮಿ ಚಟುವಟಿಕೆಗಳ ನಿಯಂತ್ರಣದ ಕಾನೂನು ಅನುಷ್ಠಾನ ಏಜೆನ್ಸಿಯ ಭಯೋತ್ಪಾದಕ ಸಂಘಗಳ ಡೇಟಾಬೇಸ್ ನಿರ್ವಹಣೆ ಮತ್ತು ಪುರಾವೆಗಳನ್ನು ಸಂಗ್ರಹಣೆ ಮಾಡೋದು. ಇನ್ನೊಂದ್ಸಲ ಚಂದಂಗೆ ಇದನ್ನ ಓದ್ಕೊಂಡ್ರೆ ನಿಮಗೆ ಇದು ಏನು ಕೆಲಸ ಮಾಡ್ತೈತೆ ಅನ್ನೋದು ಗೊತ್ತಾಕೈತಿ. ಇದ್ರ ರಿಲೇಟೆಡ್ ಅನ್ನ ಒಂದು ಕ್ವಶನ್ ಕೇಳಿದ್ರು ಲಾಸ್ಟ್ ಟೈಮ್. ನೆಕ್ಸ್ಟ್ ಮುಂಬೈ ದಾಳಿ ರೀ. ಮುಂಬೈ ದಾಳಿ 2008 ಮುಂಬೈ ದಾಳಿ ನೋಡ್ರಿ. ನವೆಂಬರ್ 26ರಿಂದ 29ರವರೆಗೆ ಮುಂಬೈ ದಾಳಿ ತಾಜ್ ಹೋಟೆಲ್ನಲ್ಲಿ ಸೇರಿದಂತೆ ಲಷ್ಕರ್ ಎ ತೊಯ್ಬಾ
ಲಷ್ಕರ್ ಎ ತೈಬಾ ಸಂಘಟನೆಯ 10 ಸದಸ್ಯರು ಭಯೋತ್ಪಾದಕ ದಾಳಿ ನಡೆಸಿದ್ದು 175 ಜನ ಮರಣದೊಂದಿಗೆ ಈ ಘಟನೆಯ ಪ್ರಮುಖ ರೂವಾರಿಗಳಲ್ಲಿ ಅಫ್ಜಲ್ ಕಸಬ್ ಹಾಗೂ ಹಲವು ಉಗ್ರಗಾಮಿಗಳನ್ನು ಸೇರಿ ಮುಂಬೈ ದಾಳಿಯ ನಿಗ್ರಹ ಕಾರ್ಯಾಚರಣೆಗಾಗಿ ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ NSG ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ NSGಯ ವತಿಯಿಂದ ಆಪರೇಷನ್ ಬ್ಲಾಕ್ ಸ್ಟಾರ್ನಾಡ್ ಏನ್ರಿ ಆಪರೇಷನ್ ಬ್ಲಾಕ್ ಸ್ಟಾರ್ನಾಡ್ ಇದಕ್ಕೆ ಸಂಬಂಧಪಟ್ಟ ಅಂದಾಗ ತಾಜ್ ಉಗ್ರಗಾಮಿಗಳನ್ನ ಹೊಡೆದುರಿಸಲು ಏನಪ್ಪಾ ಅಂತಂದ್ರೆ ತಾಜ್ದಲ್ಲಿ ಇರ್ತಕ್ಕಂಥ ಏನು ಹೋಟೆಲ್ ದಾಳಿ ಮಾಡಿದಾರಲ್ಲ ಅವರನ್ನು ಹೊಡೆದುರಿಸಲು ಈ ಒಂದು ಆಪರೇಷನ್ ಅನ್ನು ಕೈಗೊಂಡಿರ್ತಾರೆ ಆಪರೇಷನ್ ಬ್ಲಾಕ್ ಟಾರ್ನಾಡ್ ಗೊತ್ತಿರ್ಬೇಕು ಇಷ್ಟ ನಾವು ಹೇಳ್ತಕ್ಕಿರ್ತದ್ದು ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಬಗ್ಗೆ ಆದ್ರೆ ಎಲ್ಲಿ ಹೋದಿವಿ ನಾವು NSG ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ NSG ಅಂದ್ರೆ ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ ರೀ ಅದು ಗೊತ್ತಿರಬೇಕು ನೆಕ್ಸ್ಟ್ ಓಕೆ ಸ್ನೇಹಿತರೆ ಇದಾಗಿರ್ತದ ಇವತ್ತಿನ ಸ್ಪರ್ಧಾ ವಿಜೇತದ 2ನೇ ಭಾಗ ಮತ್ತೆ ಹೇಳ್ತೇನೆ ರೀ ಇದು ಸ್ಪರ್ಧಾ ವಿಜೇತದ 2ನೇ ಭಾಗ ಆಗಿರ್ತದ ಇದೇ ರೀತಿ ನನ್ನ ತರಗತಿಗಳು ಏನಪ್ಪಾ ಅಂದ್ರೆ ಒಂದು ತಗೊಂಡ್ರೆ ಕ್ವಶನ್ಸ್ ಅದ್ರೊಳಗೆ 4-5 ಕ್ವಶನ್ಸ್ ಬಂದಿರ್ಬೇಕು ಆ ರೀತಿ 360 ಆಂಗಲ್ ಒಳಗೆ ಅದು ಕರೆಂಟ್ ಅಫೇರ್ಸ್ ಮತ್ತೆ ವಾಪಸ್ GK ಹೋಗಿ ಟಚ್ ಮಾಡ್ತೇನೆ ರೀ ಸೊ ಇರ್ತಕ್ಕಂಥದ್ದು ಹೇಳ್ತಿದ್ದೇನೋ ಆದ್ರೆ ವಿಶೇಷವಾಗಿ ಹೇಳ್ತಿರ್ತೇನೋ ಇದನ್ನ ನಿಮ್ಗೆ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೆ ಹಾಗೂ ನಿಮ್ಮ ಬಂಧು ಬಳಗದವರಿಗೆ ಮತ್ತೆ ಓದ್ತಕ್ಕಂಥ ಎಲ್ಲ ಯುವ ಕಣ್ಮಣಿಗಳಿಗೆ ಶೇರ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ ಇದೇ ರೀತಿ ವಿಜೇತದ 3ನೇ ಭಾಗ 4ನೇ ಭಾಗ ಇದೇ ರೀತಿ ಒಂದೊಂದು ಮ್ಯಾಗ್ಝಿನ್ ಮೇಲೆ 4 ಭಾಗ ಮಾಡಕ್ಕೆ ಟ್ರೈ ಮಾಡ್ತೀನಿ ಸ್ನೇಹಿತರೆ ಸೊ ಭಾರಿ ವೆರಿ ಯೂಸ್ ಆಗ್ತದ ನಿಮ್ಗೆ ಅಂತ ಹೇಳ್ತಾ ಎಲ್ಲರಿಗೂ ತಿಳಿಯುವ ಮಟ್ಟಿಗೆ ನಮ್ಮ ಉತ್ತರ ಕರ್ನಾಟಕದ ಉತ್ತರ ಭಾಗದಲ್ಲಿರ್ತಕ್ಕಂತಹ ನಮ್ಮ ಬೆಳಗಾವಿ ಏನೈತಲ್ಲ ನಿಮ್ಮದು ಉತ್ತರ ಭಾಗದಿಂದ ಬರ್ತಕ್ಕಂಥ ಭಾಷೆಯಿಂದ ಪಕ್ಕ ಉತ್ತರ ಕರ್ನಾಟಕ ಭಾಷೆಯಿಂದನೇ ನಾನು ನಿಮ್ಗೆ ಟೀಚ್ ಮಾಡ್ಕೋತ ತಿಳಿಸಿ ಹೇಳ್ಕೊತ ಹೋಗ್ತೀನಿ ನಿಮ್ಮ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಹೇಳ್ತಾ ಈ ಒಂದು ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಥ್ಯಾಂಕ್ ಯು ವೆರಿ ಮಚ್